ನಮಸ್ಕಾರ. ಈ ಹ್ಯಾಪಿ ವೀನಸ್ ಡೇ ಎಲ್ಲರಿಗೂ ಶುಭಾಶಯಗಳು. ನಾನು ಈ ಸ್ಕಿಟ್ಟಲ್ಲಿ ನ್ಯೂಸೆನ್ಸ್ ಬಗ್ಗೆ ಒಂದು ಆ್ಯಕ್ಟ್ ಇದೆ, ಸೌಂಡು ಇಷ್ಟೇ ಇರಬೇಕು, ಅದ್ರ ಮೇಲೆ ಇರಬಾರ್ದು ಅಂತಕ್ಕಂಥದ್ದು ಸರ್ಕಾರ ಒಂದು ಪರಿಸರ ಪ್ರಜ್ಞೆಯ ದೃಷ್ಟಿಯಿಂದ, ಆರೋಗ್ಯದ ದೃಷ್ಟಿಯಿಂದ, ಸಾರ್ವಜನಿಕ ಶಾಂತಿಯ ದೃಷ್ಟಿಯಿಂದ, ಆರೋಗ್ಯದ ದೃಷ್ಟಿಯಿಂದ ಒಂದು ಕಾನೂನನ್ನು ಮಾಡಿದೆ, ಒಂದು ಆದೇಶವನ್ನು ಪಾಸ್ ಮಾಡಿದೆ. ಗಣಪತಿ ಹಬ್ಬದಲ್ಲಿ ಯಾಕೆ ಅಷ್ಟು ಸೌಂಡ್ ಇಡ್ತಾರೆ? ಹಬ್ಬ ಮಾಡಲಿ, ಫೆಸ್ಟಿವಲ್ ಮಾಡಲಿ, ಅದು ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು, ನ್ಯೂಸೆನ್ಸ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸೌಂಡ್ ಹೆಚ್ಚಿಗೆ ಕೇಳಬೇಕು ಅನಿಸಿದ್ರೆ ಅದಕ್ಕಾಗಿ ಸ್ಥಳಗಳು ಬೇರೆ ಇದ್ದಾವೆ, ವೇದಿಕೆಗಳಿದ್ದಾವೆ, ಸ್ಪರ್ಧೆಗಳಿದ್ದಾವೆ. ನನ್ನ ಕಿವಿ ಇಷ್ಟು ಸೌಂಡು ಕೇಳೋದಕ್ಕೆ ಎಲಿಜಿಬಲ್ ಇದೆ ಅಂತಂದೇಳಿ ಅತ್ಯಂತ ಹೆಚ್ಚು ಸೌಂಡ್ ಇಟ್ಟು ಇಬ್ಬರು ಸ್ಪರ್ಧೆಗಳನ್ನು ಬಿಟ್ಟು ಯಾರು ಆ ಶಬ್ದವನ್ನು ಸಹಿಸ್ಕೊಳ್ತಾರೆ ಅವ್ರಿಗೆ ಪ್ರೈಸ್ ಕೊಡ್ತಕ್ಕಂಥ ವೇದಿಕೆಗಳಿದ್ದಾವೆ, ಅಲ್ಲಿಗೆ ಹೋಗಿ ಸೌಂಡ್ ಮಾಡಲಿ. ಆದರೆ ಸಾರ್ವಜನಿಕ ಸ್ಥಳಗಳಲ್ಲಿ, ನಿಶಬ್ದ ಸ್ಥಳಗಳಲ್ಲಿ, ಮಾರುಕಟ್ಟೆ ಸ್ಥಳಗಳಲ್ಲಿ, ಜನಸಾಮಾನ್ಯರು ಓಡಾಡ್ತಕ್ಕಂಥ ಸ್ಥಳಗಳಲ್ಲಿ ಆ ಸೌಂಡ್ ಯಾಕೆ? ನೋಡಿ, ನಾನು ಹಾಡಿಟ್ಕೊಂಡು ಹೇಳ್ತಾ ಇದ್ದೀನಿ. ಈ ಆದೇಶ ಇದೆ, ಏನಪ್ಪ ಅಂತಂದರೆ ಇದು ಸ್ಪಷ್ಟವಾಗಿ ನಾನು ಓದ್ತೀನಿ. ಗೋರ್ಮೆಂಟ್ ಆಫ್ ಕರ್ನಾಟಕ ಏನು ಮಾಡಿದೆ, ಸೊ ಇದು ಜೂನ್ ಜುಲೈನಲ್ಲಿ ಗಣಪತಿ ಫೆಸ್ಟಿವಲ್ ಬರ್ತಕ್ಕಂಥ ಸಂದರ್ಭದಲ್ಲಿ ಇದು ಅಪ್ಲೈ ಆಗುತ್ತೆ. ಸೊ ಈಗ ನಾನು ಇದನ್ನ ಹೇಳ್ತಾ ಇದ್ದೀನಿ. ನಂಬರ್ FEE 128 EPC 2022 ಇದು ಆದೇಶ ಸಂಖ್ಯೆ. ಕರ್ನಾಟಕ ಗೌರ್ಮೆಂಟ್ ಸೆಕ್ರೆಟರಿಯೇಟ್ MS ಬಿಲ್ಡಿಂಗ್ ಬೆಂಗಳೂರು. ಡೇಟು ಮೇ 10, 2022ರಲ್ಲಿ ಕರ್ನಾಟಕ ಸರ್ಕಾರದಿಂದ ಒಂದು ಸರ್ಕ್ಯುಲರ್ ಆಗಿದೆ. ಏನಪ್ಪ ಈ ಸರ್ಕ್ಯುಲರ್ ಅಂತಂದರೆ, ಸಬ್ಜೆಕ್ಟ್ ಓದ್ತೀನಿ ನಾನು. ಎನ್ಫೋರ್ಸ್ಮೆಂಟ್ ಆಫ್ ದ ಪ್ರಾವಿಸಿಂಗ್ ಆಫ್ ದ ನಾಯ್ಸ್ ಪೊಲ್ಯೂಷನ್ ರೆಗ್ಯುಲೇಷನ್ ಆ್ಯಂಡ್ ಕಂಟ್ರೋಲ್ ರೂಲ್ಸ್ 2000 ನೋಟಿಫೈಡ್ ಅಂಡರ್ ದ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ರಿಜಿಸ್ಟರ್ಡ್. ಇಲ್ಲಿ ಏನು ಹೇಳ್ತದೆ ಅಂತ ಹೇಳಿದ್ರೆ, ನಾಯ್ಸ್ ಕಂಟ್ರೋಲ್ ಆರ್ಡರ್ ಇದು ಏನಪ್ಪ, ಕಂಟ್ರೋಲ್ ಗೌರ್ಮೆಂಟ್ ನೋಟಿಫಿಕೇಷನ್ ನಂಬರ್ SO 123 in the bracket E dated 14 February 2000. ಇದ್ರ ಪ್ರಕಾರ ಕಮೆಂಡೆಡ್ ಫ್ರಮ್ ಟೈಮ್ ಟು ಟೈಮ್ ಹೇಳ್ತೆ. ಏನಪ್ಪ ಅಂತಂದರೆ ABCD 4 ವಲಯಗಳನ್ನಾಗಿ ಸಾಮಾಜಿಕ ಪರಿಸರವನ್ನು ವಿಂಗಡಿಸಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳ್ತೀವಿ. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಡೇ ಟೈಮು 75 ಡೆಸಿಬಲ್ಗಿಂತ ಹೆಚ್ಚು ಸೌಂಡು ಇರೋಂಗಿಲ್ಲ. ಇನ್ನು ನೈಟ್ ಟೈಮು 70 ಡೆಸಿಬಲ್, ಅದಕ್ಕಿಂತ ಹೆಚ್ಚಿರೋಂಗಿಲ್ಲ. ಡೆಸಿಬಲ್ ಅಂತಂದರೆ ಶಬ್ದದ ಸ್ಥಿತಿ. ಒಬ್ಬ ಸಾಮಾನ್ಯ ಮನುಷ್ಯ ಕಿವಿ ಎಲ್ಲಿವರೆಗೆ ಡೆಸಿಬಲ್ ಸಹಿಸ್ಕೊಳ್ಳೋ ಸಾಮರ್ಥ್ಯ ಇರ್ತದಪ್ಪ ಕಿವಿಗಂತ, ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ, ಅಡಲ್ಟ್ಸ್ಗೆ 45 ಡೆಸಿಬಲ್ಗಳಷ್ಟು ಸಹಿಸಿಕೊಳ್ಳುವಂತಹ ನಾರ್ಮಲ್ ಶಬ್ದವನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ಇರುತ್ತೆ ಕಿವಿಗೆ. ಇನ್ನು ಗರಿಷ್ಠ 80 ಡೆಸಿಬಲ್ಲು ಶಬ್ದವನ್ನು ಸಹಿಸಿಕೊಳ್ಳುವಂತಹ ಕ್ಯಾಪಬಿಲಿಟಿ ಇರುತ್ತೆ ಕಿವಿಗಳಿಗೆ. ಅದಕ್ಕಿಂತ ಜಾಸ್ತಿ ಸಹಿಸಿಕೊಳ್ಳುವ ಕ್ಯಾಪಬಿಲಿಟಿ ಕಿವಿಗಳಿಗೆ ಇರಲ್ಲ. ಅಸಾಮಾನ್ಯರಲ್ಲಿ ಇರ್ಬೋದು. ಅಂಥ ಸೌಂಡ್ ಕೇಳಿಸಿದರೆ ಕಿವಿ ಹಾಳಾಗ್ತಕ್ಕಂಥ ಸಂದರ್ಭಗಳು ಉಂಟಾಗ್ತವೆ. ಆ ವೈಜ್ಞಾನಿಕ ದೃಷ್ಟಿಕೋನದಿಂದ, ವೈದ್ಯಕೀಯ ದೃಷ್ಟಿಕೋನದಿಂದ, ಜನರ ಆರೋಗ್ಯದ ದೃಷ್ಟಿಕೋನದಿಂದ ಸರ್ಕಾರ ಇದು ತಜ್ಞರ ಒಂದು ಸಮಿತಿಯನ್ನು ಮಾಡಿ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಡೇ ಟೈಮ್ 75 ಡೆಸಿಬಲ್ಗಿಂತ ಹೆಚ್ಚಿರಂಗಿಲ್ಲ, ನೈಟ್ ಟೈಮ್ 70 ಡೆಸಿಬಲ್ಗಿಂತ ಹೆಚ್ಚಿರಂಗಿಲ್ಲ. ಮತ್ತು ಕಮರ್ಷಿಯಲ್ ಏರಿಯಾದಲ್ಲಿ 65 ಡೆಸಿಬಲ್ ಮ್ಯಾಕ್ಸಿಮಮ್ ಡೇ ಟೈಮ್, ಇನ್ನು ನೈಟ್ ಟೈಮು 55 ಡೆಸಿಬಲ್ಗಿಂತ ಹೆಚ್ಚಿರಂಗಿಲ್ಲ. ನೆಕ್ಸ್ಟ್, ರೆಸಿಡೆನ್ಷಿಯಲ್ ಏರಿಯಾ, ಜನವಸತಿ ಕೇಂದ್ರಗಳಲ್ಲಿ, ಮುಖ್ಯವಾಗಿ ಈ ಗಣಪತಿಗಳ ಮೆರವಣಿಗೆ ಆಗ್ತಾ ಇರೋದೇ ಜನವಸತಿ ಪ್ರದೇಶಗಳಲ್ಲಿ. ಇದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ನೋಡಿ, ಡೇ ಟೈಮು ಜನವಸತಿ ಪ್ರದೇಶಗಳಲ್ಲಿ 55 ಡೆಸಿಬಲ್ಗಿಂತ ಹೆಚ್ಚಿರಂಗಿಲ್ಲ ಸೌಂಡು. ಈ DJ ಸೌಂಡ್ ಮ್ಯೂಸಿಕ್ ಹಾಕಿ ಡ್ಯಾನ್ಸ್ ಮಾಡ್ತಾರಲ್ಲ, ಅಂಥ ಒಂದು ಸನ್ನಿವೇಶಗಳಿಗೆ ಹೇಳ್ತಾ ಇದ್ದೀನಿ ನಾನು. ಆಚರಣೆ ಮಾಡಲಿ, ಆದರೆ ವೈದ್ಯಕೀಯ ಈ ನೆಲದ ಧರ್ಮ ಕಾನೂನು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನವನ್ನು ಬರ್ಕೊಟ್ಟಿದ್ದಾರೆ ನಮಗೆ. ಗೌಡ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ಏನು ಸಂವಿಧಾನವನ್ನು ಬರ್ಕೊಟ್ಟಿದ್ದಾರೆ ನಮಗೆ, ಅದರ ಪ್ರಕಾರವಾಗಿ ಮಾತಾಡ್ತಿರೋದು. ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಮ್ಯಾಕ್ಸಿಮಮ್ ಡೇ ಟೈಮ್ 55 ಡೆಸಿಬಲ್ಗಿಂತ ಮೇಲಿರೋಂಗಿಲ್ಲ, ಮತ್ತು ನೈಟ್ ಟೈಮ್ 45 ಡೆಸಿಬಲ್ಗಿಂತ ಮೇಲಿರೋಂಗಿಲ್ಲ. ಶುಡ್ ನಾಟ್ ಮೋರ್ ದ್ಯಾನ್ 55 ಡೆಸಿಬಲ್ಸ್ ಅಂಡ್ ಇನ್ ರೆಸಿಡೆನ್ಷಿಯಲ್ ಏರಿಯಾಸ್ ಅಟ್ ನೈಟ್, ಆ್ಯಂಡ್ ದೆನ್ ಡೇ ಟೈಮ್ should not more than 55 decibels DJ sounds when Ganapati festival in residential areas. ನೆಕ್ಸ್ಟ್, ಇನ್ನು ಸೈಲೆಂಟ್ ಏರಿಯಾದಲ್ಲಿ 50 ಡೆಸಿಬಲ್ಗಿಂತ ಹೆಚ್ಚಿರಂಗಿಲ್ಲ ಡೇ ಟೈಮು, ಮತ್ತು ನೈಟ್ ಟೈಮು 40 ಡೆಸಿಬಲ್ಗಿಂತ ಹೆಚ್ಚಿರಂಗಿಲ್ಲ. ಇನ್ ಗಣಪತಿ ಫೆಸ್ಟಿವಲ್ ಇನ್ DJ sound and dancers should follow the compulsory the maintenance the DJ sound
industrial, not only, otherwise mainly residential areas, public residential areas should not use the DJ sounds more than 55 decibels. Daytime and nighttime should not use the DJ sounds more than 45 decibels. And then so many sectors, wings, industrial area should not use the more than 75 decibels daytime, and then should not use the more than 70 decibels at night time. And commercial area, the noise control, the sound is should not use the more than 65 decibels daytime, and night time should not use the more than 55 decibels. And then silent area, daytime should not use the more than 50 decibels, and should not use the more than 40 decibels at night time. ನೋಡಿ, ಇಷ್ಟು ಕ್ರೈಟೀರಿಯಾಗಳನ್ನು, ಸರ್ಕ್ಯುಲರ್ಗಳನ್ನು ಸರ್ಕಾರ ಮಾಡಿದೆ. ಇದೊಂದು ಈ ಸರ್ಕ್ಯುಲರ್ ನಂಬರನ್ನು ನಾನು ಹೇಳಿದ್ದೀನಿ, ಇದು ಸಿಗುತ್ತೆ ಗೂಗಲಲ್ಲಿ. ಇದು ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಒಂದು ಕಾಪಿ ಮತ್ತು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರಿಗೂ ಒಂದು ಕಾಪಿ ಸರ್ಕಾರ ತಲುಪಿಸುವ ವ್ಯವಸ್ಥೆ ಮಾಡಿದೆ. ಕಾಪಿ ಟು ಎಲ್ಲರಿಗೆ ಮಾಡಿದೆ, ಪೊಲೀಸ್ ಮಹಾನಿರ್ದೇಶಕರುಗಳಿಗೆ, ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸರಿಗೆ, ಎಲ್ಲರಿಗೂ ಒಂದು ಕಾಪಿ ಕಳಿಸಿರ್ತಾರೆ. ಸೊ ಆ ಕಾಪಿ ಅಂಡರ್ ಬೇಸ್ಡ್ ಆದ ಮೇಲೆ ಅವ್ರು ಆ್ಯಕ್ಷನ್ ತೊಗೋಬೇಕಾಗತ್ತೆ. ಈ ಥರ ನಾಯ್ಸ್ ಕ್ರಿಯೇಟೆಡ್ ಆಗಿರ್ತಕ್ಕಂಥ ಸ್ಥಳಗಳಲ್ಲಿ ವಾರ್ನ್ ಮಾಡಬೇಕಾಗತ್ತೆ, ಇಲ್ಲಾಂದ್ರೆ ಪಬ್ಲಿಕ್ಸಿಗೆ ತೊಂದರೆ ಆಗ್ತಕ್ಕಂಥದ್ದು. ಈ ಒಂದು ಕಾನ್ಸೆಪ್ಟನ್ನು ಈ ಸ್ಕಿಟ್ಟಲ್ಲಿ ಹೇಳಿದೆ ನಾನು. ಯಾಕೆಂದರೆ ಇದಾಗಲೇ ಜನವರಿ ಬಂತು, ಮುಂಬರ್ತಕ್ಕಂಥ ಜೂನ್ ಜುಲೈಗಳಲ್ಲಿ ಹಬ್ಬಗಳು ಬರ್ತವೆ, ಗಣಪತಿ ಫೆಸ್ಟಿವಲ್ ಅವೆಲ್ಲ ಬರ್ತವೆ, ಅದಕ್ಕೆ ಹೆಲ್ಪ್ ಆಗಬೇಕು ಅಂತಂದೇಳಿ ನಾನು ಹೇಳಿರ್ತಕ್ಕಂಥ ಉದ್ದೇಶ. ಸೊ ಆ್ಯಂಡ್ ದೆನ್ ಈಗ ತಾನೇ ಈ ಕಾನ್ಸೆಪ್ಟನ್ನು ಮುಗಿಸಿದೆ. ಇದ್ರ ಬಗ್ಗೆ ಜವಾಬ್ದಾರಿಯುತ ರೆಸ್ಪಾನ್ಸ್ ಇರ್ತಕ್ಕಂಥ ವ್ಯಕ್ತಿಗಳು ಮನಸ್ಸು ಮಾಡಿದರೆ ಹಾಗೆ ಆಗುತ್ತೆ. ಆ್ಯಂಡ್ ದೆನ್ ಇನ್ ಕೇಸ್ ನೆಕ್ಸ್ಟು ಇನ್ನೊಂದು ಜನವರಿ 6ನೇ ತಾರೀಕು UGC ನೆಟ್ ಎಕ್ಸಾಮ್ ಇದೆ ಪೀಣ್ಯದಲ್ಲಿ ನೆಟ್ ಎಕ್ಸಾಮ್ ಇದೆ. ಹಾಲ್ ಟಿಕೆಟ್ ತೊಗೊಂಡಿದ್ದೀನಿ. UGC ಸ್ಪರ್ಧಾಕಾಂಕ್ಷಿಗಳು, ನೆಟ್ ಎಕ್ಸಾಮ್ ಸ್ಪರ್ಧಾಕಾಂಕ್ಷಿಗಳು, ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಉಪನ್ಯಾಸಕರಾಗಿರ್ತಕ್ಕಂಥ ಕನ್ಸೋಲ್ ಇರ್ತಕ್ಕಂಥ ವ್ಯಕ್ತಿಗಳು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು ವೆಬ್ಸೈಟಲ್ಲಿ. UGC ನೆಟ್ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳ್ತಾ, ಸೊ ಮೋಟಿವೇಶನಲ್ ಆಗಿ ನನ್ನ ಸಬ್ಜೆಕ್ಟ್ನಲ್ಲಿ ಕೆಲವೊಂದು ಕೋಟೆಡ್ ಎಕ್ಸಾಮ್ ಪರೀಕ್ಷಾ ದೃಷ್ಟಿಯಿಂದ ಕೆಲವೊಂದು ಪದ್ಯಗಳನ್ನು ಹೇಳಿ ಈ ಸ್ಕಿಟ್ಟನ್ನು ಕನ್ಕ್ಲೂಸ್ ಮಾಡ್ತೀನಿ. 10 ನಿಮಿಷದೊಳಗಾಗಿ ಮಹಾಕವಿ, ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಬರೆದಿರ್ತಕ್ಕಂಥ ರಾಮಾಯಣ ದರ್ಶನದಲ್ಲಿನ ಭ್ರಾತೃ ಪ್ರೇಮ, ಮಹಾಭಾರತದಲ್ಲಿನ ಸಾಹಸ ಗುಣಗಳು ನಮಗೆ ದಾರಿದೀಪಗಳು, ನಮ್ಮ ದೇಶದ ಸಂಸ್ಕೃತಿ. ಈ ಒಂದು ಸಂದರ್ಭದಲ್ಲಿ ಆ ಒಂದು ರಾಮಾಯಣ ದರ್ಶನದ ಸಾಲುಗಳನ್ನು ನಾನು ಹೇಳ್ತಾ ಇದ್ದೀನಿ. ಶ್ರೀರಾಮಕಥೆಯಂ ಮಹರ್ಷಿ ನಾರದ ವೀಣೆಯಂ ಕೇಳಿದು ಕಂಡಾವರಿಯಳು ರಸರ ಸಮಗುವನ್ನಗಂ ರೋಮಾಶ್ರಮ ತಾಳ್ದು ಸಹೃದಯಂ ಕವಿ ವಾಲ್ಮೀಕಿ ತಾಮ್ ನಡೆತಂದನ ಆತ್ಮಸುಗಿ ಕೇಳ ತಮಸಾ ನದಿ ತಟೆಗೆ ತಪವಲಕದ ವಸ್ತ್ರ ಶೋಭಿ ಕಾಂತಾರ ಪಕ್ಷಿ ಅಕ್ಕಿ ಇಂಚರಮಂ ನಾಲಿಸಿತ ಅಂತ ಬರಿತಾನೆ. ಯಾವ ಒಬ್ಬ ಮಹಾಕವಿ ಒಂದು ಮಹಾಕಾವ್ಯವನ್ನು ಬರಿಬೇಕಂತಂದರೆ ಪೂರ್ವಕವಿಗಳನ್ನು ಸ್ತುತಿ ಮಾಡೋದು ಅಭ್ಯಾಸ. ಅದೇ ರೀತಿ ಪಂಪ ಸ್ತುತಿ ಮಾಡ್ತಾನೆ ರಾಮಾಯಣ ದರ್ಶನ ಬರೀಬೇಕಾದ್ರೆ. ಹೋಮರಿಗೆ ವರ್ಜಿಲಗೆ ಡಾಂಟೆ ಮೀನು ಮಿಲ್ಟನಿಗೆ ನಾರಣಪ್ಪಂಗೆ ಮೀನು ಪಂಪನಿಗೆ ಕೃಷಿ ವ್ಯಾಸ ಭಾಸ ಬಹುಭೂತಿ ಮೀನು ಕಾಳಿದಾಸ ಅದ್ದರಿಗೆ ನರಹರಿ ತುಳಸೀದಾಸ ನನ್ನಿಯ ಪ್ರದ್ಯೂಸಿ ಮೀನು ಕಂಬಾರವಿಂದರಿಗೆ ಹಳಬರಿಗೆ ಹೊಸಬರಿಗೆ ಹಿರಿಯರಿಗೆ ಕಿರಿಯರಿಗೆ ಕಾಲದೇಶ ಜಾತಿ ವಿಷಯ ಭೇದವಂ ಲೆಕ್ಕಿಸದೆ ಜಗತೀಚಾರ್ಯರೆಲ್ಲರಿಗೆ ಮುಡಿಬಾಗಿ ಶಿರಬಾಗಿ ಕರ ಜೋಡಿಸುವ ನಾಂ ಲೋಕಗುರು ಕೃಪೆ ಇರಲಿ, ಲೋಕಗುರು ಕೃಪೆ ಬರಲಿ, ಲೋಕ ಬಯಕ ಆಶೀರ್ವಾದ ವೈತರಲ್ಲಿ ಬಾಗಿರಲಿ, ಮುಡಿ ಮುಗಿದಿರಲಿ ಕೈ ಮತ್ತೆ ಮಡಿಯಾಗಿರಲಿ ಬಾಳ್ವೆ ದೊರಕೊಳಗೆ ಚಿರ ಶಾಂತಿ ಜ್ಯೋತಿ ಪಡೆಯಲಿ ಭಗವದ್ ವಿಭೂತಿಯಂ ದರ್ಶಿಸುತ್ತೆ ದೊರಕೊಳಗೆ ಚಿರ ಶಾಂತಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಲ್ಗೆ ಅಂತ ಬರೀತಾನೆ. ಅದ್ಭುತವಾದ ಬರಹ. ಬಹುಶಃ ಮಹಾಕವಿಯ ಬಾಯಲ್ಲಿ ಮಾತ್ರ ಮಹಾ ವಾಕ್ಯಗಳು ಬರಲು ಸಾಧ್ಯ ಅನ್ನೋದಕ್ಕೆ ಅದು ಅತ್ಯಂತ ಉದಾಹರಣೆ. ಈ ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ಒಂದು ಪದ್ಯ ಬರುತ್ತೆ ನೋಡಿ. ನಮ್ಮ ಈ ನವೋದಯ ಸಾಹಿತ್ಯ ಆಧುನಿಕ ಮಹಾಕವಿ ಹಿಂಗೆ ಬರೆದ್ರೆ 10ನೇ ಶತಮಾನದಲ್ಲಿ ಜೈನ ಕವಿಯಾಗಿರ್ತಕ್ಕಂಥ ಪಂಪ ಏನು ಬರೀತಾರೆ, ಛಲದೋಳು ದುರ್ಯೋಧನಂ. ಈ ರಾಮಾಯಣದ ಬಗ್ಗೆ ಹೇಳಿದೆ, ಮಹಾಭಾರತದ ಬಗ್ಗೆ ಸ್ವಲ್ಪ ಹೇಳ್ಬೇಕಲ್ಲ. ಛಲದೋಳು ದುರ್ಯೋಧನಂ, ಗಂಡಿನೋಳು ಭೀಮಸೇನಂ, ಬಲದೋಳು ಮದ್ರೇಶನ್, ಅತ್ಯುನ್ನತಿಯೋಳು ಅಮರ ಸಿಂಧೋದ್ಭವಂ, ಚಾಪವಿದ್ದ ಪರಿಣಿತದೋಳು ಅಮರ ಕುಂಭೋದ್ಭವಂ, ಸಾಹಸದ ಮಹಿಮೆಯೋಳು ಪಲ್ಗುಣಂ, ನನ್ನಿಯೋಳು ಇನತನಿಯಂ, ಬಲದೋಳು ಮದ್ರೇಶನ್, ಧರ್ಮದೋಳು ನಿರ್ಮಲ ಚಿತ್ತಂ, ಧರ್ಮಪುತ್ರಂ ಮಿಗಿಲಿ ವರ್ಗಳನಿ ಭಾರತಂ ಲೋಕಪೂಜ್ಯಂ ಅಂತ ಬರೀತಾನೆ.
10ನೇ ಶತಮಾನಕ್ಕೆ ಪಂಪ, 12ನೇ ಶತಮಾನಕ್ಕೆ ಬಸವಣ್ಣ, 15ನೇ ಶತಮಾನಕ್ಕೆ ದಾಸರು ತತ್ವಪದಕಾರರು, 19-20ನೇ ಶತಮಾನಕ್ಕೆ ಮಹಾಕವಿ ಕುವೆಂಪು ಅವರು. ಇಷ್ಟೆಲ್ಲ ಪಡೆದಿರ್ತಕ್ಕಂಥ ಕನ್ನಡ ಸಾಹಿತ್ಯವೇ ಧನ್ಯ ಅಂತ ಹೇಳ್ತಾ, ನಮ್ಮ ಉತ್ತರ ಕರ್ನಾಟಕದ ಕೊನೆಯ ಒಂದು ಬಯಲುಸೀಮೆ ಗಂಡು ಮೆಟ್ಟಿನ ನಾಡು ಬಯಲಾಟದ ಒಂದು ಉಕ್ತಿಯನ್ನು ಹೇಳಿ ಈ ಸ್ಕಿಟ್ಟನ್ನು ಮುಗಿಸ್ತಾ ಇದ್ದೀನಿ. ಇದು ಶ್ರೀಕೃಷ್ಣ ಪಾರಿಜಾತನಿಗೆ ಸಾರಥಿಗೆ ಭೀಮ ಹೇಳ್ತಕ್ಕಂಥ ಮಾತು. ಎಲೆ ಸಾರಥಿ ತಾವು ದಾರಂದು ಕೇಳಿದ ದೇವ ದಿವ್ಯೋದ್ಭವ. ಎಲೆ ಸಾರಥಿ ನಾನು ಇದೇ ಊರಿನವ, ತಾವು ದಾರಂದು ಕೇಳಿದ ದೇವ ದಿವ್ಯೋದ್ಭವ. ಎಲೆ ಸಾರಥಿ ಧರ್ಮಗುಣಶೀಲ ಸಂಪನ್ನ ಕುಲಪ್ರದೀಪ ಪ್ರತಾಪ 56 ದೇಶದೊಳಿಪ್ಪ ಕಪ್ಪ ಕಾಣಿಕೆಯಮ್ಮ ಒಪ್ಪಗೊಂಡಿಪ್ಪ ರಾಯರ ತಲೆ ಚಿಪ್ಪುಗಳ ಕಡುಹಿದ ಕಡುಶೌರ್ಯ ಧೀರನಲ್ಲದೆ ಏಕ್ಕಳಿ ಬಲದು ನುಗ್ಗಿ ಕದನಕ್ಕೆ ಬಂದ ಬಕೆಡಂಬರಕ್ಕಸರ ಕಕ್ಕಿಸಿ ಧಿಕ್ಕರಿಸಿ ಒಕ್ಕಲಿಕ್ಕೆ ದಿಕ್ಕು ಪಾಲಕ್ಕೆ ಮಾಡಿದ ಪ್ರಚಂಡ ಬಂಡನೋ ಧಾಮ ಹರಿಬಲ ವಿರಾಮ ಭೀಮಸೇನ ನಮ್ಮ ಢಣಢಣಲ್ ಜೈವೇರಿ ಎಂಬಡಿಸಲಿ ಧೂತ ಸೌಖ್ಯ ಪ್ರದಾತ ಅಂತೇಳಿ. ನಾನು ನಟ ಅಲ್ಲ, ಇದು ವೇದಿಕೆ ಮೇಲೆ ನಾನು ಅಭ್ಯಾಸ ಇಲ್ಲ. ಬಟ್ ಯೂಟ್ಯೂಬು ಅಂತಕ್ಕಂಥದ್ದು ಒಂದು ಸೋಷಿಯಲ್ ಮೀಡಿಯಾ, ಆರೋಗ್ಯಕರ ಒಂದು ನಮ್ಮ ಟ್ಯಾಲೆಂಟನ್ನು ನಮ್ಮ ಹತ್ರ ಇರಲಿ ಅಂತ ಒಂದು ದೃಷ್ಟಿಯಿಂದ ಒಳ್ಳೆಯ ಒಂದು ಮಾಧ್ಯಮ ಇದೆ. ಅದಕ್ಕೋಸ್ಕರ ನಾನು ಈ ಸ್ಕಿಟ್ಟನ್ನು ಹೇಳಿದ್ದು. ಸೊ ಎನಿವೇ ಥ್ಯಾಂಕ್ ಯು, ಎಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳ್ತಿ ಈ ಸ್ಕಿಟ್ಟನ್ನು ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.